ಆದ್ರೆ ಒಬ್ಬ ಮನುಷ್ಯ ದೇವರ ಮುಂದೆ ತಗ್ಗಿಸಿಕೊಳ್ಳೋದು ಅದು ಬಹಳ ಉತ್ತಮವಾದದ್ದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಯಾವಾಗ ಒಬ್ಬ ಮನುಷ್ಯ ತಗ್ಗಿಸಿಕೊಳ್ತಾನೆ ಗೊತ್ತಾ? ಆರಾಧನೆಗೆ ಬರ್ತಾ ಇದ್ದಾನೆ ಅಂದ್ರೆ ಅವನು ತಗ್ಗಿಸಿಕೊಳ್ತಾನಂತಲ್ಲ, ಡೈಲಿ ವಾಕ್ಯವನ್ನು ಕೇಳ್ತಾನಂತ ತಗ್ಗಿಸಿಕೊಳ್ತಾನಂತಲ್ಲ. ಯಾರು ಇಲ್ಲದ ಸಮಯದಲ್ಲಿ ದೇವರ ಮುಂದೆ ಪ್ರಾರ್ಥಿಸ್ತಾನ, ಬೈಬಲ್ ಓದ್ತಾನ, ದೇವರ ಮುಂದೆ ಕರೆಕ್ಟಾಗಿ ನಡೆದುಕೊಳ್ತಾನ, ಆಗಲೇ ಅವನು ಒಬ್ಬ ಮನುಷ್ಯ. ಯಾರು ಇಲ್ಲದ ಸಮಯದಲ್ಲಿ ಅವನು ಏನಾಗಿದ್ದಾನೋ ಅದೇ ಅವನ ಲೈಫ್. ಹಲ್ಲೆಲೂಯಾ. ಅದಕ್ಕೆ ಈ ಯೇಸು ಸಹೋದರನಾದ ಯಾಕೋಬ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಕರ್ತನ ಮುಂದೆ ತಗ್ಗಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಈ ತಿಂಗಳ ಪೂರ್ತಿ ನಾವು ಧ್ಯಾನಿಸಲಿಕ್ಕಿದ್ದೇವೆ, ಕರ್ತನ ಮುಂದೆ ತಗ್ಗಿಸಿಕೊಳ್ಳ್ರಿ ಅಂತ. ದೇವರ ಆಶೀರ್ವಾದ ಏನು ಗೊತ್ತಾ? ನಿಮ್ಮನ್ನ ನಾನು ತಲೆಯಾಗಿಡ್ತೇನೆ. ಧರ್ಮೋಪದೇಶ ಕಂಡ 28